ಹಲೋ ಮಕ್ಕಳ, ನಾನು ಜೆ.ಜೆ.ಎಮ್ ಅಕಾಡೆಮಿಯ ಕೆ.ಎಂ ಪ್ರಶಾಂತ್ ಬಾಬು, ಮ್ಯಾಥಮೆಟಿಕ್ಸ್ ಟೀಚರ್. ನಾವೊಂದು ಸೀರೀಸನ್ನು ಶುರು ಮಾಡಿದ್ವಿ. ಟಾರ್ಗೆಟ್ ನವೋದಯ ಪರೀಕ್ಷೆ 60 ದಿನಗಳು ಕೇವಲ 99 ರೂಪಾಯಿಗೆ ನಮ್ಮ ಸಬ್ಸ್ಕ್ರಿಪ್ಷನನ್ನು ಪಡಿಬೋದು. ಇದನ್ನು ಸಬ್ಸ್ಕ್ರಿಪ್ಷನನ್ನು ಪಡಿಬೇಕಂದ್ರೆ ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಜೆ.ಜೆ.ಎಮ್ ಅಕಾಡೆಮಿ ಅಂತ ಹೊಡೆದ್ರೆ ಈ ಲೋಗೋ ಕಾಣಿಸುತ್ತೆ. ಈ ಲೋಗೋ ಅಲ್ಲಿ ಖಂಡಿತ ತಕ್ಷಣ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನನ್ನು ಪಡ್ಕೋಬೋದು. ಇದು ಕೇವಲ 99 ರೂಪಾಯಿಗೆ. 99 ರೂಪಾಯಿಗೆ 2020ರಿಂದ 2024 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರ್ತೀವಿ. ಅದನ್ನು ಪ್ರತಿಯೊಂದನ್ನು ನೀವು ನೋಡ್ಕೋಬೋದು ಅದರಲ್ಲಿ. ಆಮೇಲೆ ಇನ್ನೊಂದು 2 ದಿನದಲ್ಲಿ ಎಲ್ಲ ಕ್ವಶನ್ ಪೇಪರ್ಸ್ಗಳು ಅಪ್ಲೋಡ್ ಆಗಿರುತ್ತೆ. ಆಯಿತಾ? ಮತ್ತು ನಾವು ನಮ್ಮ ಆಫ್ಲೈನ್ ಕ್ಲಾಸು SLC ಇದನ್ನು ಪ್ರೋಗ್ರಾಮನ್ನು ಶುರು ಮಾಡ್ತಾ ಇದ್ದೀವಿ. ಇದೇ ಥರ ಒಂದು ಸೀರೀಸನ್ನು ಶುರು ಮಾಡ್ತಾ ಇದ್ದೀವಿ. 2025ನೇ ಇಸ್ವಿಯಲ್ಲಿ SLC ಪರೀಕ್ಷೆಯನ್ನು ಬರೆಯೋವರೆಗೆ ಬೆಳ್ಳೂರು ಕ್ರಾಸ್ ಹತ್ತಿರ ಇರುವಂಥ ನಾಗಮಂಗಲ ತಾಲೂಕು, ನಾಗಮಂಗಲ ಈ ಕಡೆ ಇರುವಂಥವರು ಅಲ್ಲಿ ಬಂದು ನಮ್ಮ ಆಫ್ಲೈನ್ ಕ್ಲಾಸು ನಡೀತಾ ಇದೆ. ಈಗ ರಿವಿಷನ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಬಂದು ಶನಿವಾರ ಭಾನುವಾರ ನಮ್ಮ ಮ್ಯಾಥ್ಸು ಸೈನ್ಸ್ ಕ್ಲಾಸ್ಗಳಿಗೆ ಬಂದು ಜಾಯ್ನ್ ಆಗ್ಬೋದು. ಇದು ಬೆಳ್ಳೂರು ಕ್ರಾಸಲ್ಲಿ ನಡೀತಾ ಇರೋವಂಥದ್ದು. ನೆಕ್ಸ್ಟು 2025-26ನೇ ಸಾಲಿನಲ್ಲಿ ಓದುವಂಥವ್ರಿಗೆ, ಅಂದರೆ ಈ ವರ್ಷ 9ನೇ ತರಗತಿಯಲ್ಲಿರೋರಿಗೆ, ಅವರಿಗೆ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ. ಏಪ್ರಿಲ್ 5ನೇ ತಾರೀಕಿಂದ ನಾವು ಸಮ್ಮರ್ ವೆಕೇಷನ್ ಕೋರ್ಸ್ ಅಂದರೆ ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾಯಿದ್ದೀವಿ SLCಗೆ. ಈ SLC ಕ್ರ್ಯಾಶ್ ಕೋರ್ಸಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ನಾವು ಮ್ಯಾಥ್ಸು, ಸೈನ್ಸು, ಸೋಷಲ್ಲು, ಕನ್ನಡ, ಇಂಗ್ಲೀಷ್, ಹಿಂದಿ ಈ 6 ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟು ಯಾವುದು ಮ್ಯಾಥ್ಸು, ಸೈನ್ಸು, ಸೋಷಲ್ಲು ಫುಲ್ ಕವರ್ ಮಾಡಿ ಕೊಡ್ತೀವಿ. ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದು 2 ಅಂದರೆ ಬರೀ ಗ್ರಾಮರ್ ಪಾರ್ಟ್ಗಳನ್ನು ಮಾತ್ರ ಕವರ್ ಮಾಡ್ತೀವಿ. ನೀವು ಅದಕ್ಕೆ ಬಂದು ಜಾಯ್ನ್ ಆಗ್ಬೋದು. ಕೇವಲ ಏಪ್ರಿಲ್ 5ನೇ ತಾರೀಕಿಂದ ಮೇ 31ನೇ ತಾರೀಕುವರೆಗೂ ಅಥವಾ ಮೇ 30ನೇ ತಾರೀಕುವರೆಗೂ ನಾವು ಕಂಪ್ಲೀಟಾಗಿ ನಿಮಗೆ ಪೋರ್ಷನ್ಸನ್ನು ಮುಗಿಸ್ಕೊಡ್ತೀವಿ. ಇಲ್ಲಿ ತುಂಬ ಕಡಿಮೆ ಬೆಲೆಗೆ ಇರುತ್ತೆ. ಅದನ್ನು ದೂರವಾಣಿ ಸಂಖ್ಯೆಗೆ ಕೆಳಕ್ಕೆ ಬರ್ತಾ ಇರುವಂಥ ದೂರವಾಣಿಯ ಸಂಖ್ಯೆಗೆ ನೀವು ಕರೆ ಮಾಡಿ ಅದರ ಬಗ್ಗೆ ನೀವು ತಿಳ್ಕೊಬೋದು, ಮಾಹಿತಿಗಳನ್ನು ಪಡ್ಕೋಬೋದು. ಇದರಿಂದ ಲಾಸ್ಟ್ ಇಯರು ನಾವು ಏನು ಮಾಡಿದ್ವಿ, 60 ಜನ ಬಂದು ಜಾಯ್ನ್ ಆಗಿದ್ದರು. ಅದೇ ರೀತಿ ಈ ವರ್ಷವೂ ನೀವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಏನೆಲ್ಲ ನಿಮಗೆ ಮುಂಚೆನೇ ಕಲ್ತ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ SLC ಎಕ್ಸಾಮಲ್ಲಿ ಸ್ಕೋರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಬೆಳ್ಳೂರು ಕ್ರಾಸಲ್ಲಿ ಇದನ್ನು ಮಾಡ್ತಾಯಿದ್ದೀವಿ ಮತ್ತು ಬೆಂಗಳೂರಲ್ಲೂ ಮಾಡ್ತಾಯಿದ್ದೀವಿ. ಬೆಂಗಳೂರು ಮತ್ತು ಇದು ಬೆಳ್ಳೂರು ಕ್ರಾಸು ಎರಡಕ್ಕೂ ನೀವು ಕೆಳಕಂಡಂಥ ದೂರವಾಣಿಯ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಸಾಕು, ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು. ಗೊತ್ತಾಯ್ತಾ? ಬನ್ನಿ ಮಕ್ಕಳ, ಈಗ ಕಳೆದ ವಿಡಿಯೋಗಳಲ್ಲಿ ನಾನು 2023 ಪ್ರಶ್ನೆ ಪತ್ರಿಕೆಯ ಅಂಕಗಣಿತದ 15 ಪ್ರಶ್ನೆಗಳವರೆಗೂ ಮುಗಿಸಿದ್ದೆ. ಈಗ ಈ ವಿಡಿಯೋಲ್ಲಿ 16ರಿಂದ 20ನೇ ಪ್ರಶ್ನೆವರೆಗೂ ನಾನು ಮುಗಿಸ್ತೀನಿ. ಬನ್ನಿ ಮಕ್ಕಳ, ಈಗ 16ನೇ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳಿದ್ದಾರೆ, ನೀವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು, ಯಾವ ರೀತಿ ಸುಲಭವಾಗಿ ಬುಕ್ ತಗೊಳ್ಳಿ, ಪೆನ್ನನ್ನು ತಗೊಳ್ಳಿ, ನನ್ನ ಜೊತೆಗೇ ಸಾಲ್ವ್ ಮಾಡ್ತಾ ಹೋಗಿ, ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಬನ್ನಿ ಮಕ್ಕಳ, ನೋಡೋಣ. ಈಗ 16ನೇ ಪ್ರಶ್ನೆ, ದ ಸಮ್ ಆಫ್ 2 numbers ಈಸ್ 8 and their product is 15. ವಾಟ್ ಈಸ್ ದ ಸಮ್ ಆಫ್ their reciprocals? 2 ಸಂಖ್ಯೆಗಳ ಮೊತ್ತವು 8 ಮತ್ತು ಅವುಗಳ ಗುಣಲಬ್ಧವು 15. ಅವುಗಳ ವ್ಯುತ್ಕರ್ಮಗಳ ಮೊತ್ತ ಎಷ್ಟು? ಆಯಿತಾ? ರೆಸಿಪ್ರೋಕಲ್ ಅಂತ ಕರಿತೀವಿ. ಎಕ್ಸ್ ಆ್ಯಂಡ್ ವೈ 2 ಸಂಖ್ಯೆ ಆಗಿರಲಿ, ಎಕ್ಸು ಮತ್ತು ವೈ 2 ಸಂಖ್ಯೆ ಆಗಿರಲಿ. ಆವಾಗ ಎಕ್ಸ್ ಪ್ಲಸ್ ವೈ ಏನಾಗಿದೆ? ಎಕ್ಸ್ ಪ್ಲಸ್ ವೈ
ಅಂದರೆ ಮೊತ್ತ ಎಷ್ಟಿದೆ 8 ಆಯಿತಾ. ಅದರ ಗುಣಲಬ್ಧ ಎಷ್ಟಿದೆ 15. ಈಗ ರೆಸಿಪ್ರೋಕಲ್ ಏನಿದೆ x 1/x ಪ್ಲಸ್ 1/y ಎಷ್ಟು. ಈಗ ಇದನ್ನು ಲಾಸಹ ತಗೊಂಡ್ರೆ x ಇಂಟು y, ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ, y ಇಂಟು 1 y ಪ್ಲಸ್ y ಕ್ಯಾನ್ಸಲ್ ಆಗುತ್ತೆ, x y ಪ್ಲಸ್ ಎಕ್ಸ್. ನೋಡಿ y ಪ್ಲಸ್ ಎಕ್ಸ್ ಏನಿದೆ 8, x ಇಂಟು y ಏನಿದೆ 15, 8/15. ಇಲ್ಲೆಲ್ಲಿದೆ ಎ ಆಪ್ಷನ್. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ. ಎ ಆಪ್ಷನ್ನು ರೈಟ್ ಆನ್ಸರ್. ಗೊತ್ತಾಯ್ತಲ್ಲ. ಈಗ ಕ್ವಿಕ್ ಆಗಿ ಒಂದು ರಿವ್ಯೂ ನೋಡ್ಕೊಂಬಂದ್ಬೇಡ. ನೋಡಿ, ದ ಸಮ್ ಆಫ್ 2 numbers is 8 and their product is 15. ವಾಟ್ ಇಸ್ ದ ಸಮ್ ಆಫ್ their reciprocal? ಎರಡು ಸಂಖ್ಯೆಗಳ ಮೊತ್ತವು 8 ಮತ್ತು ಅವುಗಳ ಗುಣಲಬ್ಧವು 15. ಅವುಗಳ ವೃತ್ತಕರ್ಮಗಳ ಮೊತ್ತ ಎಷ್ಟು? ಈಗ x ಮತ್ತು y ಎರಡು ಸಂಖ್ಯೆ ಆಗಿರಲಿ, ಅದನ್ನು x ಪ್ಲಸ್ ವೈ ಇಸ್ ಈಕ್ವಲ್ ಟು ಮೊತ್ತ ಎಷ್ಟು 8, ಗುಣಲಬ್ಧ ಎಷ್ಟು 15. 1/x 1 ಪ್ಲಸ್ 1/y ವೃತ್ಕರ್ಮಗಳು. ಆ ಸಂಖ್ಯೆಗಳ ಎಲ್ ಸಿ ಎಂ ತಗೊಂಡ್ರೆ XY ಆಗುತ್ತೆ, x ಕ್ಯಾನ್ಸಲ್ ಆಗುತ್ತೆ, y ಇಂಟು 1 y ಮತ್ತೆ XY and y ಕ್ಯಾನ್ಸಲ್ ಆಗುತ್ತೆ, x ಇಂಟು 1 x. ಈಗ ಏನಾಗುತ್ತೆ y ಪ್ಲಸ್ ಎಕ್ಸ್ ಅಥವಾ x ಪ್ಲಸ್ ವೈ ಎರಡು 8 ಮತ್ತು 15, 8/15 ಅಂತ ಬರುತ್ತೆ. ಕರೆಕ್ಟ್ ಆಗುತ್ತೆ. ಆಯಿತಾ ಮಕ್ಕಳ. ನೋಡಿ ಎಷ್ಟು ಸುಲಭವಾಗಿ ಇದನ್ನು ಮಾಡ್ಬೋದು. ಬನ್ನಿ ಮಕ್ಕಳ, ಈಗ 17ನೆಯ ಪ್ರಶ್ನೆಯನ್ನು ನೋಡ್ಕೊಂಡು ಬರೋಣ. ಏನು? ದ ಎಚ್ ಸಿ ಎಫ್ ಆಫ್ 2 squared ಇಂಟು 3 squared ಇಂಟು 5 to the power of 5, 2 to the power of 3 ಇಂಟು 3 to the power of 2 into 5 to the power of 2 into 7 and 2 to the power of 4 into 3 to the power of 4 into 5 into 7 to the power of 2 into 13. ಮತ್ತೆ ಇದರ ಮಾಸಾಹನ ನೋಡೋಣ. 2 squared ಇಂಟು 3 squared ಇಂಟು 5 to the power of 5, 2ರ ಕ್ಯೂಬ್ ಇಂಟು 3 squared ಇಂಟು 5 squared ಇಂಟು 7 ಮತ್ತು 2ರ ಘಾತ 4 ಇಂಟು 3ರ ಘಾತ 4 ಇಂಟು 5 ಇಂಟು 7ರ ಘಾತ 2 ಇಂಟು 13. ಅವುಗಳ ಮಾಸಾಹ. ನೋಡಿ, ಎಲ್ಲದರಲ್ಲೂ ಕಾಮನ್ ಇರೋದನ್ನು ಬರೀರಿ. ನೋಡಿ, ಇಲ್ಲಿ 2 ಸ್ಕ್ವೇರ್ ಇದೆ, ಇಲ್ಲಿ 2 to the power of 3 ಇದೆ, ಇಲ್ಲಿ 2 to the power of 4 ಇದೆ. ಅಂದರೆ ಟೋಟಲ್ ಆಗಿ ನಾನು 2 to the power of 2 ತೆಗಿಬೋದು. 2 to the power of 2 ಆಯಿತಾ. ನಂತರ 3ಅಲ್ಲಿ ನೋಡಿ, 3 ಇಲ್ಲಿ 3 to the power of 3 ಇದೆ, 3 ಸ್ಕ್ವಯರ್ಡ್ ಇದೆ, 3 to the power of 4 ಇದೆ. ಅಂದರೆ 3ರಲ್ಲೂ 3 ಇದೆ ಅಂದಮೇಲೆ 3 ಸ್ಕ್ವಯರ್ಡ್ ಅತಿ ಕಡಿಮೆ ಇರೋದು ಇದರಲ್ಲಿ. ಇದನ್ನು ಮಾತ್ರ ತೆಗಿಬೋದು. ಕಡಿಮೆ ಇರೋದನ್ನು ತಗೋಬೇಕು. ಮಾಸಾಹ ಅಂದರೆ ಕಡಿಮೆ ಇರೋದನ್ನು ತಗೋಬೇಕು ಪವರ್ಗಳಲ್ಲಿ. ಆಯಿತಾ. ಇವಾಗ 5 to the power of 5 ನೋಡೋಣ. ಇಲ್ಲಿದೆಯಾ? ಓ ಎಸ್, ಇಲ್ಲೂ ಇದೆ. ಇಲ್ಲಿದೆಯಾ? ಇಲ್ಲೂ ಇದೆ. ಎಷ್ಟಿದೆ? 5ರ ಘಾತ 1. ಏನೂ ಇಲ್ಲ ಅಂದರೆ 5ರ ಘಾತ 1 ಇದೆ ಅಂತ ಅರ್ಥ. ಸೊ ಇಂಟು 5 ಆಯಿತಾ. ಆಮೇಲೆ ಇನ್ನು ಮಿಕ್ಕಿದ ಯಾವುದಾದ್ರೂ ನಂಬರ್ ಇದೆಯಾ? ಇನ್ಯಾವುದು ತಲೆನೇ ಕೆಡಿಸ್ಕೋಬೇಡಿ. ಇಲ್ಲಿ 7 ಇದೆ, ಬಟ್ ಇಲ್ಲಿಲ್ಲ. 3ರಲ್ಲೂ ಇದ್ದರೆ ಮಾತ್ರ ಬರಿಬೋದು, ಇಲ್ಲಾಂದರೆ ಇಲ್ಲ. ಮುಗಿದೋಯ್ತು. 7 ಇಲ್ಲ ಆಯಿತಾ. ಈಗ ಮತ್ತೆ 13 1ರಲ್ಲಿದೆ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಮತ್ತೆ ಅದನ್ನು ತೆಗಿಯೋಕ್ಕಾಗಲ್ಲ. ಎಚ್ ಸಿ ಎಫ್ ಇಷ್ಟೇ. ಎಚ್ ಸಿ ಎಫ್ ಇಷ್ಟು ಮಾತ್ರ ಆಗುತ್ತೆ. ನೋಡಿ, ಇಷ್ಟೇ, ಇದೇ ಆನ್ಸರ್. ಅರ್ಥ ಆಯ್ತಾ? ಏನಂದರೆ ದ ಎಚ್ ಸಿ ಎಫ್, ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳ ಎಚ್ ಸಿ ಎಫ್ ಕ್ವಿಕ್ಕಾಗಿ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಎಚ್ ಸಿ ಎಫ್ ಹೆಂಗೆ ಕಂಡುಹಿಡಿಬೋದು ಅಂದರೆ, ಇಲ್ಲಿ ಯಾವುದರಲ್ಲಿ ಎಲ್ಲದರಲ್ಲೂ ಇರಬೇಕು. 3 ಥರ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ 3ರಲ್ಲೂ ಅದರ ಸಂಖ್ಯೆಗಳು ಇರಬೇಕು. ಇರುವುದು ಕಡಿಮೆ ಪ್ರಮಾಣದಲ್ಲಿ ಎಷ್ಟಿದೆ ಅದನ್ನು ತೆಕ್ಕೊಂಡು ಬರ್ಕೊಂಡ್ರೆ ಸಾಕು, ಅದು ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ಲ? ನಿಮ್ಗೆ ಅರ್ಥ ಆಯ್ತಲ್ಲ ಮಕ್ಕಳ? ನಾನು ಇಲ್ಲಿ ನೋಡಿ 2ರ ಘಾತ 2 ಇದೆ, ಆದರೆ ಇಲ್ಲಿ 2ರ ಘಾತ 3 ಇದೆ.
2ರ ಘಾತ 4 ಇದೆ. ಬಟ್ ಅದನ್ನೆಲ್ಲ ಬಿಟ್ಟು ಇಷ್ಟು ಬರೆದ್ರೆ ಆಯಿತು, ಇದಾಯಿತು. ಸೊ ಇಷ್ಟನ್ನು ಬರಿಬೋದು. ಅರ್ಥ ಆಯ್ತಲ್ಲ? ನೋಡಿ, ಇದು HCF ಅನ್ನು ಕಂಡುಹಿಡಿಯೋ ರೀತಿ. ಅರ್ಥ ಆಯ್ತಲ್ಲ ಮಕ್ಕಳ? ಈಗ 18ನೆಯ ಪ್ರಶ್ನೆ. 18ನೆಯ ಪ್ರಶ್ನೆ, ಇಫ್ 15 ಇಸ್ ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್. ಅಂದರೆ ಕಾನ್ಸಿಕ್ಯೂಟಿವ್ ಅಂದ್ರೆ ಏನು? ನಂಬರ್ಸ್. ದೆನ್ ದ ಸ್ಕ್ವಯರ್ ಆಫ್ ದ ಮಿಡಲ್ ನಂಬರ್ ಈಸ್. ಸ್ಕ್ವಯರ್ ಆಫ್ ದ ಮಿಡಲ್ ನಂಬರ್. 3 ಕಾನ್ಸಿಕ್ಯೂಟಿವ್ ನಂಬರ್ಸಿನ 3 ಕಾನ್ಸಿಕ್ಯೂಟಿವ್ ನಂಬರ್ಸು ಸಮ್ ಮಾಡಿದ್ರೆ ಎಷ್ಟಾಗುತ್ತೆ? 15 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿದ್ದರೆ ಮಧ್ಯದ ಸಂಖ್ಯೆಯ ವರ್ಗವು. ಆಯ್ತಾ? 3 ಕ್ರಮಾನುಘಾತ ಸಂಖ್ಯೆಗಳು ಎಕ್ಸ್, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2 ಏನಾಗುತ್ತೆ? ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಎಷ್ಟು? 15. 3x ಪ್ಲಸ್ 3 ಇಸ್ ಈಕ್ವಲ್ ಟು 15. 3x ಇಸ್ ಈಕ್ವಲ್ ಟು 15 ಮೈನಸ್ 3, ಎಕ್ಸ್ ಇಸ್ ಈಕ್ವಲ್ ಟು 12/3, 4. ಎಕ್ಸ್ ಇಸ್ ಈಕ್ವಲ್ ಟು 4. ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 4 ಪ್ಲಸ್ 1 ಇಸ್ ಈಕ್ವಲ್ ಟು 5. ಇಸ್ ಈಕ್ವಲ್ ಟು 5. ಮಧ್ಯ ಇದು ಮಧ್ಯದ್ದು ತಗೊಂಡಿದ್ದೀನಿ. ಮಿಡಲ್ ನಂಬರ್ 5 ಆಗಿದೆ. ಇದನ್ನು ಸ್ಕ್ವಯರ್ ಮಾಡಿ. 5 ಸ್ಕ್ವಯರ್ಡ್ ಏನಾಗುತ್ತೆ? 25. ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಬಿ ಆಪ್ಷನ್ ರೈಟ್ ಆನ್ಸರ್. ನೋಡಿ, ಮತ್ತೆ ಕ್ವಿಕ್ ಆಗಿ ಒಂದು ರಿವ್ಯೂ ಮಾಡಿಬಿಡ್ತೀನಿ. ಇಫ್ 15 ಇಸ್ ದ ಸಮ್ ಆಫ್ ದ 3 ಕಾನ್ಸಿಕ್ಯೂಟಿವ್ ನಂಬರ್ಸ್, ದೆನ್ ದ ಸ್ಕ್ವಯರ್ ಆಫ್ ದ ಮಿಡಲ್ ನಂಬರ್ ಈಸ್. 15 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿದ್ದರೆ ಮಧ್ಯದ ಸಂಖ್ಯೆಯ ವರ್ಗವು. ಮಧ್ಯ ಸಂಖ್ಯೆಯ ವರ್ಗವು 3 ಕ್ರಮಗತ ಸಂಖ್ಯೆಗಳನ್ನು ಬರ್ಕೊಂಡಿದ್ದೀನಿ. ಅದು ಕ್ರಮಗತ ಅಂದರೆ ಒಂದಾದ್ಮೇಲೆ ನೆಕ್ಸ್ಟು 2 ಆದರೆ 2ರ ನೆಕ್ಸ್ಟ್ ನಂಬರ್ ಯಾವುದು? 3. 3ರ ನೆಕ್ಸ್ಟ್ ನಂಬರ್ ಯಾವುದು? 5. ಆಯಿತಾ? ಇಲ್ಲಿ ಬರ್ಕೊಂಡಿದ್ದೀನಿ. ಆ ಮೊತ್ತ ಎಷ್ಟು? 15. ಇದು 3x ಆಗುತ್ತೆ ಪ್ಲಸ್ 3. ಈ ಥರ ಡಿವೈಡ್ ಮಾಡಿದಾಗ ನಿಮಗೆ 4 ಅಂತ ಬರುತ್ತೆ. 4 ಪ್ಲಸ್ 1 5. ಅದು ಮಧ್ಯದ ನಂಬರು. ಆ ಮಧ್ಯದ ನಂಬರನ್ನು ಸ್ಕ್ವಯರ್ ಮಾಡಿದ್ರೆ ಏನಾಗುತ್ತೆ? ವರ್ಗ ತಗೊಂಡ್ರೆ 25. ನೋಡಿ, ಮಧ್ಯದ ಸಂಖ್ಯೆಯ ವರ್ಗವು 25 ಅಂತ ಬರುತ್ತೆ. ರೈಟ್? ಇದು ರೈಟ್ ಆನ್ಸರ್ ಮಕ್ಕಳ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಎ ನಂಬರ್ ವಿತ್ 4 or more digits is divisible by 8 if the 4 ಅಥವಾ ಹೆಚ್ಚಿನ ಅಂಕೆಗಳನ್ನು ಹೊಂದಿರುವ ಸಂಖ್ಯೆಯನ್ನು 8ರಿಂದ ಭಾಗಿಸಬಹುದು. ಯಾವುದು? 8ರಿಂದ ಭಾಗಿಸ್ಬೇಕಂದ್ರೆ ಒಂದು ಕಂಡೀಷನ್ ಮಕ್ಕಳ. ಕೊನೆಯ 3 ನಂಬರ್ಗಳು 8ರಿಂದ ಭಾಗಿಲ್ಪಡಬೇಕು ಅಷ್ಟೇ. ಕೊನೆಯ 3 ನಂಬರ್ಗಳು ಎಷ್ಟೋ ಸಂಖ್ಯೆ ಕೊಟ್ಟಿರ್ತಾರೆ, ಕೊನೆಯ 3 ನಂಬರ್ಗಳು ಏನಾಗಿರಬೇಕು? 8ರಿಂದ ಭಾಗಿಸಲ್ಪಡಬೇಕು ಅಂದರೆ ಮಾತ್ರ. ಲಾಸ್ಟ್ 2 ಡಿಜಿಟ್ಸ್ ಆರ್ ಡಿವಿಸಬಲ್ ಬೈ 8. ಇದಲ್ಲ, ಇದು ಅಲ್ಲ. ಇದು ನಂಬರ್ ಈಸ್ ಈವನ್. ಇದು ಅಲ್ಲ. ಲಾಸ್ಟ್ 3 ಡಿಜಿಟ್ಸ್ ಆರ್ ಡಿವಿಸಬಲ್ ಬೈ 8. ಇದು ಕರೆಕ್ಟ್. ಇದು ಕರೆಕ್ಟ್ ಆಪ್ಷನ್ ಮಕ್ಕಳ. ಡಿವಿಸಿಬಿಲಿಟಿ ಟೆಸ್ಟ್ ಅಂದರೆ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗಿಸಲ್ಪಟ್ರೆ ಅದು 8ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆ ಅಂತ ಅರ್ಥ. ಇದು ರೈಟ್ ಆಪ್ಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಯಾವುದು? 20ನೆಯ ಪ್ರಶ್ನೆ ಮತ್ತೆ 23ನೇ ವರ್ಷದ ಕಡೆಯ ಪ್ರಶ್ನೆ, ಅಂಕಗಣಿತದ ಕಡೆಯ ಪ್ರಶ್ನೆ. ನೋಡಿ, 5 ಸೆಂಟಿಮೀಟರ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಕಿಲೋಮೀಟರ್ಸ್ ಆಸ್. 5 ಸೆಂಟಿಮೀಟರ್ ಅನ್ನು ಕಿಲೋಮೀಟರ್ಗಳಲ್ಲಿ ಹೀಗೆ ವ್ಯಕ್ತಪಡಿಸಲಾಗುತ್ತದೆ. ಅಂದರೆ 5 ಸೆಂಟಿಮೀಟರನ್ನು 1000ದಿಂದ ಅಂದರೆ 1000 ಅಂತ ಆಗೋದಿಲ್ಲ, ನೀವು ತಿಳ್ಕೊಳ್ಳಿ. ಇದನ್ನು 100 ಅಂತ ಡಿವೈಡ್ ಮಾಡಿದ್ರೆ ಇದೇನಾಗುತ್ತೆ? ಮೀಟರ್ ಕನ್ವರ್ಟ್ ಆಗುತ್ತೆ. 0.05. ಆಯಿತಾ? ಮತ್ತೆ ಮೀಟರ್ ಕನ್ವರ್ಟ್ ಆಗಿದೆ. ಮೀಟರನ್ನು ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕು. ನಾನೀಗ ಕಿಲೋಮೀಟರ್ ಕೊಟ್ಟಿರೋದು ಅವರು.
ಅದನ್ನು ಮೀಟ್ರಿಗೆ ಅದನ್ನು 1000ದಿಂದ ಮಾಡಬೇಕು. ಇಲ್ಲಿ ಮತ್ತೆ 0 ಅಂದರೆ ಪಾಯಿಂಟ್ 3 0 ಹಾಕಿ. ಇಲ್ಲಿ ಒಂದು 0 ಮೊದಲೇ ಇದೆ. ಇದು ಸೋ ಮೆನಿ ಕಿಲೋಮೀಟರ್. ಅರ್ಥ ಆಯ್ತಾ ಮಕ್ಕಳ? ಬಿ ಆಪ್ಷನ್ ರೈಟ್ ಆನ್ಸರ್. 5 ಸೆಂಟಿಮೀಟರನ್ನು ಮೊದಲು ಏನು ಮಾಡಿದ್ದೀನಿ, ಇನ್ನೊಂದ್ಸಲಿ ಕ್ವಿಕ್ಕಾಗಿ ರಿವ್ಯೂ ಮಾಡ್ತೀನಿ. 5 ಸೆಂಟಿಮೀಟರನ್ನು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿ. 5 ಸೆಂಟಿಮೀಟರನ್ನು 100ರಿಂದ ಭಾಗಿಸಿದ್ರೆ ಅದು 5 ಮೀಟರ್ಗೆ ಕನ್ವರ್ಟ್ ಆಗುತ್ತೆ. ಯಾಕೆಂದರೆ 100 ಸೆಂಟಿಮೀಟರ್ 1 ಮೀಟರ್ ಆಗುತ್ತೆ. ಡಿವೈಡೆಡ್ ಬೈ ಸೆಂಟಿಮೀಟರ್ 100. 100ನ್ನು 1000ದಿಂದ ಭಾಗಿಸಿದ್ರೆ 1000 ಮೀಟರ್ ಕಿಲೋಮೀಟರ್ ಆಗುತ್ತೆ. ಅದನ್ನು ಮೀಟರ್ಗೆ ಕನ್ವರ್ಟ್ ಆಗಿರೋದನ್ನು 1000ದಿಂದ ಭಾಗಿಸಿದ್ದೀವಿ. ಅದಕ್ಕೆ ಏನಾಗುತ್ತೆ, ಮತ್ತೆ 3 0 ಹಾಕಿ ಇಲ್ಲಿ 1 0 ಹಂಗೆ ಹಾಕಿ ಬರೆದಾಗ ಕನ್ವರ್ಟ್ ಆಗುತ್ತೆ ಕಿಲೋಮೀಟರ್ಗೆ. ಗೊತ್ತಾಯ್ತಾ ಮಕ್ಕಳ? ನೋಡಿ, 2023ನೇ ಪ್ರಶ್ನೆ ಪತ್ರಿಕೆಯ 20 ಪ್ರಶ್ನೆಗಳು ಇವತ್ತಿಗೆ ಮುಗೀತು. ಇನ್ನು ಮುಂದಿನ ವಿಡಿಯೋಲಿ 2024ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಅಂಕಗಣಿತದ ಪ್ರಶ್ನೆಗಳನ್ನು ಮಾಡ್ತಾ ಹೋಗೋಣ ಮುಂದಿನ ವಿಡಿಯೋ ಅಲ್ಲಿ. ಗೊತ್ತಾಯ್ತಾ ಮಕ್ಕಳ? ಇದು ನಮ್ಮ ಸಬ್ಸ್ಕ್ರಿಪ್ಷನನ್ನು ಪಡೆಯೋಕ್ಕೆ ಕೇವಲ 99 ರೂಪಾಯಿ ನಮ್ಮ ಆ್ಯಪಲ್ಲಿ. ಅಂದರೆ ನಮ್ಮ ಯೂಟ್ಯೂಬ್ ಚಾನಲಿನ ಡಿಸ್ಕ್ರಿಪ್ಷನ್ಗೆ ಹೋದರೆ ಅಲ್ಲಿ ನಮ್ಮ ಇದರದ್ದು ಆ್ಯಪಿನ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀವಿ. ಅದನ್ನು ಇದು ಮಾಡಿ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ನೀವು ಅಲ್ಲಿ ವೀಡಿಯೋಸ್ಗಳನ್ನು ನೋಡ್ಬೋದು. ಇದಕ್ಕೆ ಹೆಚ್ಚಿನ ವಿಡಿಯೋಗಳು ಕೂಡ ಆ್ಯಡಪ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಕಲಿಬೋದು ಮಕ್ಕಳ. ಆಮೇಲೆ ನಾವೀಗ ಸಮ್ಮರ್ ವೆಕೇಷನನ್ನು ಕ್ರ್ಯಾಶ್ ಕೋರ್ಸನ್ನು ಮಾಡ್ತಾ ಇದ್ದೀವಿ SLCಗೆ ಸಂಬಂಧಪಟ್ಟಂಗೆ. ಏನದು ಕ್ರ್ಯಾಶ್ ಕೋರ್ಸ್ ಅಂದರೆ 2025-2026 ಸಾಲಿನಲ್ಲಿ 2026ನೇ ಮಾರ್ಚಲ್ಲಿ SLC ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಈಗ 9ನೇ ಕ್ಲಾಸಲ್ಲಿ ಇರ್ತಾರೆ. 9ರಿಂದ 10ನೇ ತರಗತಿಗೆ ತೇರ್ಗಡೆ ಹೊಂದ್ತಾರೆ. ಆವಾಗ ಅವರಿಗೆ 2 ತಿಂಗಳುಗಳ ಕಾಲ ರಜಾ ಸಿಗುತ್ತೆ. ಒಂದು 50 ದಿನಗಳ ಅಥವಾ 40 ದಿನಗಳ ಕಾಲ ಅವರಿಗೆ ರಜಾ ಸಿಗುತ್ತೆ. ಆ ರಜಾ ದಿನಗಳಲ್ಲಿ ಮ್ಯಾಥ್ಸು, ಸೈನ್ಸು, ಸೋಷಲ್ಲು, ನಂತರ ಕನ್ನಡ, ಇಂಗ್ಲೀಷ್, ಹಿಂದಿ ಗ್ರಾಮರ್ಗಳು ಇದನ್ನು ನೀವು ಕಲಿಬೇಕು. ಕಲಿತು ಸಂಪೂರ್ಣವಾಗಿ ಅದರ ಮಾಹಿತಿಗಳನ್ನು ಪಡ್ಕೊಂಡು ಅದನ್ನು ನೀವು ಹೆಚ್ಚಿಗೆ ಸ್ಕೋರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಹೋಗಲ್ಲಿ ಕೂತ್ಕೊಳ್ಳೋದಕ್ಕಿಂತ ಮುಂಚೆನೇ ನೀವೇನು SLCಗೆ ಹೋಗೋಕ್ಕಿಂತ ಮುಂಚೆನೇ ನೀವು ಸಿಲೆಬಸನ್ನು ಕಲ್ತ್ಕೊಂಡು ಹೋಗ್ತೀರಾ. ಇದನ್ನು ನಾವು ಕ್ರ್ಯಾಶ್ ಕೋರ್ಸನ್ನು ಬೆಳ್ಳೂರು ಕ್ರಾಸು ಮತ್ತು ಬೆಂಗಳೂರಲ್ಲಿ ಈ 2 ಕಡೆನೂ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಇಲ್ಲಿ ಕೆಳಕಂಡಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೋಬಹುದು.